ಮಕ್ಕಳೇ, ನಿಮಗೆ ಇಲ್ಲಿಯವರೆಗೂ ಸೇತುಬಂಧ ಶಿಕ್ಷಣ ಆದ ನಂತರ ಮೊದಲನೇ ಅಧ್ಯಾಯ ಭಾಗಲಬ್ಧ ಸಂಖ್ಯೆ ಎಂಬಂತ ಅಧ್ಯಾಯವನ್ನೇ ಮಾಡ್ತಿದ್ವಿ. ಈಗ ಪಾಠವನ್ನೇ ಮಾಡ್ತಾ ಇದ್ವಿ, ಸ್ಟಾರ್ಟ್ ಮಾಡ್ತಿದ್ವಿ. ಯಾವ್ದಂತಂದ್ರೆ ಭಾಗಲಬ್ಧ ಸಂಖ್ಯೆಗಳು. ಸೊ ಭಾಗಲಬ್ಧ ಸಂಖ್ಯೆಗಳು ಅನ್ನೋದಕ್ಕಿಂತ ಮೊದಲ ನಮಗೆ ಸಂಖ್ಯೆಗಳು ಅಂದ್ರೆ ಏನಂತ ಗೊತ್ತಿರಬೇಕು ಅಲ್ವಾ? ಸಂಖ್ಯೆಗಳು ಅಂದ್ರೆ ಏನೋ ಗೊತ್ತಿರಬೇಕು. ಆ ಸಂಖ್ಯೆಗಳಲ್ಲಿ ಏನಂತಂದ್ರೆ ನಾವು ಭಾಗಲಬ್ಧ ಸಂಖ್ಯೆಗಳು ಅಂತ ಮೊದಲನೇ ಸ್ಟಾರ್ಟ್ ಮಾಡ್ತೇವೆ. ಈ ಭಾಗಲಬ್ಧ ಸಂಖ್ಯೆ ಸ್ಟಾರ್ಟ್ ಮಾಡ್ಬೇಕಂತ ಸಂದರ್ಭದಲ್ಲಿ ನಮಗೆ ಸ್ವಾಭಾವಿಕ ಸಂಖ್ಯೆಗಳಂದ್ರೆ ಯಾವುವು, ಪೂರ್ಣ ಸಂಖ್ಯೆಗಳಂದ್ರೆ ಯಾವುವು, ಮತ್ತೆ ಅಂತ ಹೇಳಿದ್ರೆ ಸೊ ಇದಾದ ನಂತರ ಪೂರ್ಣಾಂಕಗಳು ಅಂದ್ರೆ ಯಾವುವು, ಇವನ್ನೆಲ್ಲ ಅಂತಂದ್ರೆ ನೆಕ್ಸ್ಟ್ ನಿಮಗೆ ಭಿನ್ನ ರಾಶಿಗಳು ಅವೆಲ್ಲ ಬರ್ತವೆ. ಹೌದಲ್ವಾ? ಇವನ್ನೆಲ್ಲ ಪ್ರಾಥಮಿಕ ಶಾಲೆಯಲ್ಲಿ ನೀವೆಲ್ಲ ಏನ್ ಮಾಡಿದಿರಿ, ಕಲಿತಿದ್ದೀರಿ. ಹಾಗಾದ್ರೆ ಸ್ವಾಭಾವಿಕ ಸಂಖ್ಯೆ ಅಂದ್ರೆ ಯಾರು ಹೇಳ್ತೀರಾ? ಸ್ವಾಭಾವಿಕ ಸಂಖ್ಯೆಗಳು ಅಂದ್ರೆ ಯಾರು ಹೇಳ್ತೀರಾ? ಸರಿ ಹೇಳೇನು? ಹಾ ಸರಿ, ಹಾಗಾದ್ರೆ ಉದಾಹರಣೆ ಯಾವಪ್ಪ ಹೇಳಿ? ಹಾ ಸರಿ, ಅಂತಂದ್ರೆ ಸ್ವಾಭಾವಿಕ ಸಂಖ್ಯೆ ಅಂತಂದ್ರೆ ಸ್ವಾಭಾವಿಕ ಸಂಖ್ಯೆ ಎದರಿಂದ ಸೂಚಿಸ್ತಾರೆ ಎಂದರೆ ಎನ್ ಎಂಬಂತಹ ಅಕ್ಷರದಿಂದ ಏನ್ ಮಾಡ್ತಾರೆ ಸೂಚಿಸ್ತಾರಲ್ವಾ? ಎನ್ ಅಂತ ತಿಳಿಸೋಣ. ಅಂತಂದ್ರೆ ಎನ್ ಅಂತಂದ್ರೆ ಇಲ್ಲಿ ನ್ಯಾಚುರಲ್ ನಂಬರ್. ಹೌದಲ್ವಾ? ಈ ಎನ್ ಎಂಬಂತ ಅಕ್ಷರದಲ್ಲಿ ಸೂಚಿಸಿದ ಸಂದರ್ಭದಲ್ಲಿ ಇವುಗಳನ್ನ ನಾವೇನ್ ಹೇಳ್ತಿದ್ವಿ ಅಂತಂದ್ರೆ ಸೊ 1 2 3 4 5 ಇವುಗಳನ್ನ ನಾವೆಲ್ಲ ಏನ್ ಹೇಳ್ತಿದ್ವಿ ಅಂತಂದ್ರೆ ಸ್ವಾಭಾವಿಕ ಸಂಖ್ಯೆಗಳು ಅಂತ ಹೇಳ್ತಿದ್ವಿ ಅಲ್ವಾ? ಈ ಸ್ವಾಭಾವಿಕ ಸಂಖ್ಯೆಗಳು ಅಂದ್ರೆ ಅಲ್ಲಿಗೆ ಸಂಖ್ಯೆಗಳು ಮುಕ್ತಾಯ ಇರುವ ಇಲ್ಲ. ಮತ್ತೆ ಮುಂದುವರೆದ ಭಾಗ ಯಾವ್ದು ಅಂತಂದ್ರೆ ಪೂರ್ಣ ಸಂಖ್ಯೆಗಳು ಅಂತ ಬರ್ತದೆ. ಹೌದಲ್ವಾ? ಅಂದ್ರೆ ಪೂರ್ಣ ಸಂಖ್ಯೆ ಅಂದ್ರೆ ಯಾರು ಹೇಳ್ತೀರಾ? ಪೂರ್ಣ ಸಂಖ್ಯೆ ಅಂದ್ರೆ ಏನೋ ಯಾರು ಹೇಳ್ತೀರಾ? ಪೂರ್ಣ ಸಂಖ್ಯೆ ಅಂತ ಹೇಳು, ನೀ ಹೇಳು. ಪೂರ್ಣ ಸಂಖ್ಯೆ ಅಂತಂದ್ರೆ ಹೇಳು. ವೆರಿ ಗುಡ್. ಅಂತಂದ್ರೆ ಸೊನ್ನೆಯಿಂದ ಪ್ರಾರಂಭವಾಗ್ತಕ್ಕಂತಹ ಎಲ್ಲಾ ಅಂಕಿ ಅಂತಂದ್ರೆ ಸಂಖ್ಯೆಗಳನ್ನ ಏನ್ ಹೇಳ್ತಿದ್ದೇವೆ ಅಂತಂದ್ರೆ ಪೂರ್ಣ ಸಂಖ್ಯೆಗಳು ಅಂತ ಹೇಳ್ತೇವೆ. ಉದಾಹರಣೆ ಯಾರು ಹೇಳ್ತೀರಾ? ಪೂರ್ಣ ಸಂಖ್ಯೆಗಳನ್ನ ಯಾವ್ದಂತಂದ್ರೆ ಡಬ್ಲ್ಯೂ ಅಂತಂದ್ರೆ ಹೋಲ್ ಎಂಬಂತ ಒಂದು ಇಂಗ್ಲಿಷ್ ಅಕ್ಷರದಿಂದ ಏನ್ ಮಾಡ್ತಿದ್ದಾರೆ ಸೂಚಿಸ್ತಾರೆ. ಹಾಗ ಪೂರ್ಣ ಸಂಖ್ಯೆ ಯಾವುದು? 0 1 2 3 4 5 ಎಲ್ಲಾ ಸಂಖ್ಯೆಗಳನ್ನ ಏನ್ ಮಾಡ್ತಿದ್ದಾರೆ? ಈ ರೀತಿ ಇರ್ತಕ್ಕಂತಹ ಎಲ್ಲಾ ಸಂಖ್ಯೆಗಳನ್ನ ನಾವೇನ್ ಹೇಳ್ತಿದ್ದೇವೆ ಅಂತಂದ್ರೆ ಪೂರ್ಣ ಸಂಖ್ಯೆಗಳು ಅಂದ್ರೆ. ಇದಾದ ನಂತರ ಇವನ್ನೆಲ್ಲ ನೀವೇನ್ ಮಾಡಿದ್ರಿ? ಪ್ರಾಥಮಿಕ ಶಾಲೆಯಲ್ಲಿ ಎಂತಂದ್ರೆ ಕಲ್ತಿದ್ದೀರಿ. ಸೊ ಇದಾದ ನಂತರ ನೆಕ್ಸ್ಟ್ ಬರ್ತದೆ ನಿಮಗೆ ಏನಂತಂದ್ರೆ ಪೂರ್ಣಾಂಕಗಳು ಅಂತ ಬರ್ತವೆ ಅಲ್ವಾ? ಪೂರ್ಣಾಂಕಗಳು ಅದರಲ್ಲಿ ಧನ ಪೂರ್ಣಾಂಕ ಮತ್ತು ಇವುಗಳನ್ನ ನೀವೆಲ್ಲ ಎಂತಂದ್ರೆ ಪ್ರಾಥಮಿಕ ಶಾಲೆಯಲ್ಲಿ ಸಂಖ್ಯಾ ರೇಖೆಯ ಮೇಲೆ ಅಂತಂದ್ರೆ ಗುರುತಿಸಿರೋದು. ಅಂದ್ರೆ ಈಗ ಒಂದು ಸಂಖ್ಯಾ ರೇಖೆ ಇದ್ದಿರ್ತೈತಿ. ಸೊ ಈ ಸಂಖ್ಯಾ ರೇಖೆಯಲ್ಲಿ ಇಲ್ಲಿ 0 ಅಂತ ಇದ್ದಿರ್ತೈತಿ ಅಲ್ವಾ? ಇಲ್ಲಿ ಅಂತಂದ್ರೆ 0ಯ ಎಂತಂದ್ರೆ ಬಲ ಭಾಗದಲ್ಲಿ ಇರ್ತಕ್ಕಂಥವೇನು ಧನ ಪೂರ್ಣಾಂಕಗಳು ಅಲ್ವಾ? 0ಯ ಬಲ ಭಾಗದಲ್ಲಿರ್ತಕ್ಕಂಥ ಸಂಖ್ಯೆಗಳು ಧನ ಪೂರ್ಣಾಂಕಗಳು ಅಂದ್ರೆ 1 2 3 4 5 ಈ ರೀತಿ ಅಲ್ವಾ ಮಕ್ಕಳೇ? ನೆಕ್ಸ್ಟ್ ಹಾಗಾದ್ರೆ 0ಯ ಎಡಭಾಗದಲ್ಲಿರ್ತಕ್ಕಂಥ ಸಂಖ್ಯೆಗಳು ಧನ ಪೂರ್ಣಾಂಕಗಳು ಅಂದ್ರೆ -1 -2 -3 ಇವುಗಳನ್ನು ನೀವೇನ್ ಮಾಡಿದಿರಿ ಅಂತಂದ್ರೆ ಪ್ರಾಥಮಿಕ ಶಾಲೆಯಲ್ಲಿ ಏನ್ ಮಾಡಿದಿರಿ? ಇದಾದ ನಂತರ ನಿಮಗೆ ಮುಂದುವರೆದ ಭಾಗ ಯಾವುದು? ಪ್ರಾಥಮಿಕ ಶಾಲೆ ಮತ್ತೆ ಕಲ್ತಿದ್ದೀರಾ ನೀವು? ಏನೋ ವೆರಿ ಗುಡ್. ಎದ್ದೇಳು. ವೆರಿ ಗುಡ್. ಭಿನ್ನ ರಾಶಿ. ಹಂಗಾದ್ರೆ ಭಿನ್ನ ರಾಶಿ ಅಂದ್ರೆ ಹೇಗಿರ್ತದೆ ಹೇಳಿ ಯಾರು ಹೇಳ್ತೀರಾ? ಭಿನ್ನ ರಾಶಿ ಅಂದ್ರೆ ಹೇಗಿರ್ತದೆ? ಭಿನ್ನ ರಾಶಿ ಅಂದ್ರೆ ಹೇಗಿರ್ತದೆ? ಭಿನ್ನ ರಾಶಿಯಲ್ಲಿ ಎಂತಂದ್ರೆ ಈ ರೀತಿ ಇರ್ತತಿ. ಅದೆಂತಂದ್ರೆ ಇರ್ತತಿ. ಆ ಭಿನ್ನ ರಾಶಿ ಅಂತ ಇದಕ್ಕೆ ಏನ್ ಮಾಡ್ತೀವಿ? ಈಗ ಉದಾಹರಣೆಗೆ ಯಾವ್ದಾರ ಒಂದು ಭಿನ್ನ ರಾಶಿ ಹೇಳಿ ಯಾರು ಹೇಳ್ತೀರಾ? ವೆರಿ ಗುಡ್. ಎದ್ದೇಳು. 3ನೇ 2. ಸೊ ಎಂತಂದ್ರೆ ಈ ರೀತಿ ಅಂತಂದ್ರೆ 2/3 ಅಂತಂದ್ರೆ 3ನೇ 2. ಹಾಗಾದ್ರೆ ಇಲ್ಲಿ ಕೂತ್ಕೊಳ್ಳಿ. ಈ ಭಿನ್ನ ರಾಶಿಯಲ್ಲಿ ನಿಮಗೆ ಸೊ 3 ಅಂತಂದ್ರೆ 3ನೇ 2 ಅಥವಾ 2/3 ಈ ರೀತಿ ಬಂದಂತ ಸಂಖ್ಯೆಯನ್ನ ಇವುಗಳಿಗೆ ನಾವೇನ್ ಹೇಳ್ತಿದ್ದೀವಿ? ಈ ಮೇಲ್ಗಡೆ ಭಾಗ ಇರತಕ್ಕಂಥ ಸಂಖ್ಯೆಗೆ ಏನಂತ ಹೇಳ್ತಿದ್ದೇವೆ? ಅಂಶ. ಏನಂತ ಹೇಳ್ತಿದ್ದೇವೆ? ಕೆಳಗಡೆ ಇರತಕ್ಕಂಥ ಏನಂತ ಹೇಳ್ತಿದ್ದೇವೆ? ಭಿನ್ನ ರಾಶಿಯನ್ನು ನಾವು ಈ ರೀತಿ ಇರ್ತಕ್ಕಂತಹ ಅಂಕಿ ಸಂಖ್ಯೆಗಳನ್ನ ನಾವೇನ್ ಹೇಳ್ತಿದ್ದೀವಿ? ಭಿನ್ನ ರಾಶಿ ಅಂತ ಹೇಳ್ತೇವೆ. ಈ
ಭಿನ್ನ ರಾಶಿಯಲ್ಲಿ ಅಂತಾರೆ 3 ವಿಧಗಳು ಅದು ಅಲ್ವಾ? ಯಾವ್ಯಾವ 3 ವಿಧಗಳು? ವೆರಿ ಗುಡ್. ಇದಳು ವೆರಿ ಗುಡ್. ಏನಂದ್ರೆ ಸಮಭಿನ್ನ ರಾಶಿ, ಎಂತಂದ್ರೆ ಸಮಭಿನ್ನ ರಾಶಿ, ವಿಷಮ ಎಂತಾರೆ ವಿಷಮ ಭಿನ್ನ ರಾಶಿ, ಎಂತಂದ್ರೆ ಮಿಶ್ರ ಭಿನ್ನ ರಾಶಿ. ಹೌದಲ್ವಾ? ಎಂತಾರೆ ಮಿಶ್ರ ಭಿನ್ನ ರಾಶಿ. ಹಾಗಾದ್ರೆ ಸಮಭಿನ್ನ ರಾಶಿ ಅಂದ್ರೆ ಯಾರು ಹೇಳ್ತೀರಾ? ಯಾರು ಹೇಳ್ತೀರಾ ಮಕ್ಕಳೇ? ಹೇಳು. ಸಮಭಿನ್ನ ರಾಶಿಯಲ್ಲಿ ಛೇದ ದೊಡ್ಡದಿದ್ದು ಅಂಶ ಚಿಕ್ಕದಿರುವುದಕ್ಕೆ ಸಮಭಿನ್ನ ರಾಶಿ. ವೆರಿ ಗುಡ್. ಏನ್ ಹೇಳಿ? ಸಮಭಿನ್ನ ರಾಶಿಯಲ್ಲಿ ಅಂಶ ಚಿಕ್ಕದಿದ್ದು ಛೇದ ದೊಡ್ಡದಾಗಿರ್ತದೆ ಅಲ್ವಾ? ಅಂದ್ರೆ ಅಂಶ ಚಿಕ್ಕದಿದ್ದು ಛೇದ ದೊಡ್ಡದಾಗಿರುತ್ತೆ ಅಥವಾ ಛೇದ ದೊಡ್ಡದಾಗಿದ್ದು ಅಂಶ ಚಿಕ್ಕದಾಗಿರ್ತದೆ. ಅದಕ್ಕೆ ನಾವೇನ್ ಹೇಳ್ತಿದೀವಿ ಅಂತಂದ್ರೆ ಸಮಭಿನ್ನ ರಾಶಿ. ಹಾಗಾದ್ರೆ ಸಮಭಿನ್ನ ರಾಶಿ ಒಂದು ಉದಾಹರಣೆಗಳು ಯಾಕೆ ಕೊಡ್ತೀರಾ ಬಾಲಕರು? ಹೇಳ. ವೆರಿ ಗುಡ್. ವೆರಿ ಗುಡ್. ಏನಂತಂದ್ರೆ ಇದಕ್ಕೆ ಉದಾಹರಣೆ ಏನು? 5/8. 5 ಅನ್ನೋದೇನಿಲ್ಲಿ ಕೂತ್ಕೊಳ್ಳಿ. 5 ಅನ್ನೋದೇನು? 8 ಅನ್ನೋದೇನು? ಅಂದ್ರೆ ಏನು ಸಮಭಿನ್ನ ರಾಶಿ ಅಂತಂದ್ರೆ ಈ ಸಮಭಿನ್ನ ರಾಶಿಯಲ್ಲಿರ್ತಕ್ಕಂಥ ಸಂಖ್ಯೆಗಳನ್ನ ಸಂಕ್ಷಿಪ್ತ ರೂಪಗೊಳಿಸಿದಾಗ ಅದರ ಬೆಲೆ ಏನಾಗಿರ್ತೈತಿ ಅಂತಂದ್ರ ಒಂದಕ್ಕೊಂದು ಕಡಿಮೆ ಆಗಿರ್ತೈತಿ. ಹೌದಲ್ವಾ? ಒಂದಕ್ಕೊಂದು ಕಡಿಮೆ ಆಗಿರ್ತೈತಿ. ಉದಾಹರಣೆಗೆ ಈಗ ನೋಡಿ ಮಕ್ಕಳೇ, ಸೊ 1/2 ಇದು ಒಂದು ಸಮಭಿನ್ನ ರಾಶಿ. ಹೌದಲ್ವಾ? ಎಂತಾರೆ 1/2 ಇದು ಒಂದು ಎಂತಾರೆ ಸಮಭಿನ್ನ ರಾಶಿ. ಅಂದ್ರೆ ಒಂದು ರೊಟ್ಟಿಯನ್ನ 2 ಜನ ತಿನ್ನುತ್ತಾರೆ. ಹೌದಲ್ವಾ? ಒಂದು ರೊಟ್ಟಿಯನ್ನ 2 ಜನ ತಿನ್ನುತ್ತಾರೆ ಅಂದ್ರೆ ಇದಕ್ಕೆ ನಾವೇನ್ ಹೇಳ್ತಿದ್ದೇವೆ? ಸಮಭಿನ್ನ ರಾಶಿ ಅಂತ ಹೇಳ್ತಿದ್ದೇವೆ. ಹಾಗಾದ್ರೆ ಇದನ್ನ ಎಂತಂದ್ರೆ ಇಲ್ಲಿ ಏನಾಗ್ತದೆ? ಇದನ್ನ ಭಾಗಾಕಾರ ಮಾಡಿದಾಗ ಏನಾಗ್ತದೆ ನೋಡಿ. ಸೊ 1 ಸೊ 2 ಎಂತ ಇಲ್ಲಿ ಅಂತ ಇದಕ್ಕೊಂದು ಇದೇನಿದೆ ದೊಡ್ಡದಾಗಿದೆ ಅಲ್ವಾ? ಇದಕ್ಕೊಂದು ಇದೇನಾಗಿದೆ ಚಿಕ್ಕದಾಗಿದೆ. ಇದಕ್ಕೊಂದು ಇದೇನಾಗಿದೆ ಚಿಕ್ಕದಾಗಿದೆ. ಹಾಗಾಗಿ ಇಲ್ಲೇ ಮಾಡ್ತಿದೆ ಅಂತಂದ್ರೆ ಬಿಂದು ಕೊಟ್ಟಿವಿ, ಏನಾಯ್ತು 10 ಆಯ್ತು. ಬಿಂದು ಕೊಟ್ಟಿವಿ, ಇಲ್ಲಿ ಏನಾಯ್ತು 10 ಆಯ್ತು. ಈಗ ಏನಾಯ್ತು 2 5 ಏನಾಯ್ತು ಈಗ 0 ಆಯ್ತು. ಹಾಗಾದ್ರೆ ಇದರ ಉತ್ತರ ಏನ್ ಬಂತು? 0.5. ಅಂದ್ರೆ ಇದರ ಬೆಲೆ ಏನಾಗಿದೆ? ಒಂದಕ್ಕೊಂದು ಕಡಿಮೆ ಆಗಿದೆ. ಇದರ ಬೆಲೆ ಏನಾಗಿದೆ? ಒಂದಕ್ಕೊಂದು ಕಡಿಮೆ ಆಗಿದೆ. ಇದನ್ನೆಲ್ಲ ನೀವು ಪ್ರಾಥಮಿಕ ಶಾಲೆಯಲ್ಲೆಲ್ಲ ಕಲ್ತಿದ್ರಲ್ವಾ? ಅದೇ ಮುಂದುವರೆದ ಭಾಗ ಏನಂದ್ರೆ ವಿಷಮ ಭಿನ್ನ ರಾಶಿ. ವಿಷಮ ಭಿನ್ನ ರಾಶಿ ಅಂದ್ರೆ ಏನೋ ಯಾರು ಹೇಳ್ತೀರಾ? ನೀ ಹೇಳು. ಅಂಶ ದೊಡ್ಡದಿದ್ದು ಛೇದ ಚಿಕ್ಕದಾಗಿದ್ದರೆ ಅದನ್ನು ವಿಷಮ ಭಿನ್ನ ರಾಶಿ. ವೆರಿ ಗುಡ್. ಎಂತಂದ್ರೆ ಅಂಶ ದೊಡ್ಡದಾಗಿದ್ದು ಛೇದ ಚಿಕ್ಕದಾಗಿದ್ರೆ ಅದನ್ನ ನಾವ್ ಏನ್ ಹೇಳ್ತಿದೀವಿ ಅಂತಂದ್ರೆ ವಿಷಮ ಭಿನ್ನ ರಾಶಿ ಅಂತ ಹೇಳ್ತಿದೀವಿ ಅಲ್ವಾ? ಉದಾಹರಣೆ ಯಾರು ಕೊಡ್ತೀರಾ ಇದಕ್ಕೆ? ಯಾರು ಕೊಡ್ತೀರಾ? ಕೊಡಿ, ನೀ ಹೇಳಮ್ಮ. 10/2 ಅಂತಂದ್ರೆ ಎಂತಂದ್ರೆ ಸೊ 10/2 ಹೌದಲ್ವಾ? ಈ ರೀತಿ ಇರ್ತತಿ. ಸರಿನಾ? ಇದನ್ನ ಎಂತಂದ್ರೆ 10/2 ಅಥವಾ 7/5 ಅಥವಾ ಎಂತಂದ್ರೆ 6/3 ಇವಕ್ಕೆಲ್ಲ ನಾವ್ ಏನಿದ್ದೀವಿ ಅಂತಂದ್ರೆ ವಿಷಮ ಭಿನ್ನ ರಾಶಿ. ಇದಾದ ನಂತರ ಮಿಶ್ರ ಭಿನ್ನ ರಾಶಿ. ನೋಡಿ, ಸೊ ಮಿಶ್ರ ಭಿನ್ನ ರಾಶಿ ಅಂದ್ರೆ ಹೇಳಿ ಯಾರಂದ್ರ ಮಿಶ್ರ ಭಿನ್ನ ರಾಶಿ ಅಂತಂದ್ರೆ ಒಂದು ಪೂರ್ಣ ಸಂಖ್ಯೆಯೊಳಗೆ ನಂತರ ಏನಾಗಿರ್ತದೆ ಅಂತಂದ್ರೆ ಸಮಭಿನ್ನ ರಾಶಿಯನ್ನು ಹೊಂದಿರ್ತತಿ ಅಲ್ವಾ? ಉದಾಹರಣೆಗೆ 3 ಎಂತನ 1/4. ಹೌದಲ್ವಾ? ಇದು ಒಂದು ಪೂರ್ಣ ಸಂಖ್ಯೆ. ಮತ್ತೆ ಏನಾಗಿರ್ತತಿ ಅಂತಂದ್ರೆ ಇದರಲ್ಲಿ ಏನಾಗಿರ್ತತಿ ಅಂತಂದ್ರೆ ಒಂದು ಸಮಭಿನ್ನ ರಾಶಿ ಇದ್ದಿರ್ತತಿ. ಇವೆರಡನ್ನು ಒಳಗೊಂಡಿರಕ್ ನಾವೇನೈತಿದ್ವಿ ಅಂತಂದ್ರೆ ಇವೆರಡನ್ನು ಒಳಗೊಂಡಿರಕ್ ನಾವೇನೈತಿದ್ವಿ ಅಂತಂದ್ರೆ ಮಿಶ್ರ ಭಿನ್ನ ರಾಶಿಯನ್ನ ಕನ್ವರ್ಟ್ ಏನ್ ಮಾಡೋದು? ವಿಷಮ ಭಿನ್ನ ರಾಶಿ ಹೇಗೆ ಮಾಡ್ಬೋದು? ಹೌದಲ್ಲ? ಹೌದಲ್ವಾ? ಏನು 12 ಈಗ ಮಿಶ್ರ ಭಿನ್ನ ರಾಶಿ ಇದ್ದು ಏನಾಗಿ ಬದಲಾವಣೆ ಆಯ್ತು? ಬದಲಾವಣೆ ಆಯ್ತು. ಅಂದ್ರೆ ಮಕ್ಕಳೇ ಇಲ್ಲಿವರೆಗೆ ನೀವೇನ ಅಂತಂದ್ರೆ ಪ್ರಾಥಮಿಕ ಶಾಲೆಯಲ್ಲಿ ಇದನ್ನೆಲ್ಲಾ ಕಲ್ತಿರುವುದಲ್ವಾ? ಯಾಕಂದ್ರೆ ಸ್ವಾಭಾವಿಕ ಸಂಖ್ಯೆ ಅಂದ್ರೇನು, ಪೂರ್ಣ ಸಂಖ್ಯೆ ಅಂದ್ರೇನು, ಎಂತ ಪೂರ್ಣಾಂಕಗಳಂದ್ರೇನು, ಇದಾದ ನಂತರ ಏನಂತಂದ್ರೆ ನಿಮಗೆ ಭಿನ್ನ ರಾಶಿಗಳನ್ನ ನೀವು ಕಲ್ತಿರಬೇಕು. ಸೊ ಮುಂದುವರೆದ ಭಾಗ ನಮ್ಮ ಪ್ರೌಢಶಾಲೆಯಲ್ಲಿ ಬಂದಾಗ ಭಾಗಲಬ್ಧ ಸಂಖ್ಯೆಗಳು ಅಂತ ಇರ್ತದೆ. ಏನಾದ್ರು ಭಾಗಲಬ್ಧ ಸಂಖ್ಯೆಗಳು ಅಂತಂದ್ರೆ ಏನಾದ್ರು ಗೊತ್ತಿದೆ ನಿಮಗೆ?
ವೆರಿ ಗುಡ್. ಯಾರು ಹೇಳ್ತೀರಾ ಭಾಗಲಬ್ಧ ಸಂಖ್ಯೆಗಳು ಅಂತಂದ್ರೆ? ಹಾ ಹೇಳು. PQ ಮತ್ತು ಪೂರ್ಣಾಂಕಗಳಿರುವ ಮತ್ತು P/Q ರೂಪದಲ್ಲಿ ವ್ಯಕ್ತಪಡಿಸುವ ಸಂಖ್ಯೆಯನ್ನು ವೆರಿ ಗುಡ್. ಅಂತಂದ್ರೆ ಇಲ್ಲಿ ಏನಾಗಿದೆ ಮಕ್ಕಳ ಕೂತ್ಕೊಳ್ಳಿ, P ಮತ್ತು Q ಗಳದವ ಇವು ಪೂರ್ಣಾಂಕಗಳು ಅಲ್ವಾ? ಪೂರ್ಣಾಂಕಗಳಂದ್ರೆ ಏನಂತ ಗೊತ್ತಿದೆ ನಿಮಗೆ? ಪೂರ್ಣಾಂಕಗಳು ಅಂತಂದ್ರೆ ಋಣ ಪೂರ್ಣ ಸಂಖ್ಯೆಯನ್ನು ಹೊಂದಿರ್ತಾವು ಮತ್ತು ಧನ ಪೂರ್ಣ ಸಂಖ್ಯೆಯನ್ನು ಹೊಂದಿರ್ತಾವು, ಹೌದಲ್ವಾ? P ಮತ್ತು Q ಗಳು ಏನಂತಂದ್ರೆ ಪೂರ್ಣಾಂಕಗಳು, ಹೌದಲ್ವಾ? ಮತ್ತು ಇದು ಹೇಗೆ ವ್ಯಕ್ತಪಡಿಸ್ತೇವೆ ಅಂತಂದ್ರ P/Q ರೂಪದಲ್ಲಿ, P/Q ರೂಪದಲ್ಲಿ ಇದನ್ನ ನಾವೇನ್ ಮಾಡ್ತಿದ್ದೇವೆ ಅಂತಂದ್ರ ವ್ಯಕ್ತಪಡಿಸಿದ್ದೇವೆ, ಹೌದಲ್ವಾ? ಈ ವ್ಯಕ್ತಪಡಿಸೋದು ಅಷ್ಟೇ ಅಲ್ಲ, ಮತ್ತೇನಾಗಿರ್ಬೇಕಂತಂದ್ರ Q ಬೆಲೆ ಏನಾಗಿರ್ಬಾರ್ದು? 0 ಆಗಿರಬಾರ್ದು. Q ಬೆಲೆ ಏನಾಗಿರಬಾರ್ದು? 0 ಆಗಿರಬಾರ್ದು ಅಂತಂದ್ರೆ Q is not equal to ಏನು? 0 ಅಂತಂದ್ರೆ Q ಬೆಲೆ ಏನಾಗಿರಬಾರ್ದು? 0 ಆಗಿರಬಾರ್ದು. ಈ ರೀತಿ ಇರ್ತಕ್ಕಂತಹ ಸಂಖ್ಯೆಗಳನ್ನ ನಾವೇನ್ ಹೇಳ್ತಿದ್ದೇವೆ ಅಂತಂದ್ರೆ ಭಾಗಲಬ್ಧ ಸಂಖ್ಯೆಗಳು ಅಂತ ಹೇಳ್ತಿದ್ದೇವೆ. ಮತ್ತು ನೋಡಿ ಎಂತಂದ್ರೆ P ಮತ್ತು Q ಗಳು ಪೂರ್ಣಾಂಕಗಳು ಆಗಿರ್ತವು. ಸೊ ನೆಕ್ಸ್ಟ್ ಅಂತಂದ್ರೆ ಇಲ್ಲಿ ಏನಾಗಿರ್ತವು? P/Q ರೂಪದಲ್ಲಿ ಇರ್ತವು. ನೆಕ್ಸ್ಟ್ ಅಂತಂದ್ರೆ Q is not equal to 0 ಆಗಿರ್ತವು. ಇಂತ ಸಂಖ್ಯೆಗಳನ್ನ ನಾವೇನ್ ಹೇಳ್ತಿದ್ದೇವೆ ಅಂತಂದ್ರೆ ಭಾಗಲಬ್ಧ ಸಂಖ್ಯೆಗಳು ಅಂತ ಹೇಳ್ತಿದ್ದೇವೆ, ಅಲ್ವಾ? ಭಾಗಲಬ್ಧ ಸಂಖ್ಯೆ ಒಂದು ಉದಾಹರಣೆ ಯಾರು ಬರೀತೀರಾ ಮಕ್ಕಳೇ? ಬರಿ ನೋಡೋಣ. ಭಾಗಲಬ್ಧ ಸಂಖ್ಯೆಗಳಿಗೆ ಒಂದು ಉದಾಹರಣೆ ಬರಿ, ಬೇಗ ಬರಿ ನೋಡೋಣ. ಭಾಗಲಬ್ಧ ಸಂಖ್ಯೆಗೆ ಒಂದು ಉದಾಹರಣೆ. ವೆರಿ ಗುಡ್. ಅಂತಂದ್ರೆ ಸೊ 2/3 ಆಗಿರ್ಬೋದು ಅಥವಾ -5/6 ಆಗಿರ್ಬೋದು, ಹೌದಲ್ವಾ? ಇಲ್ಲಿ ಏನಂತಂದ್ರೆ ಅಂಶ ಮತ್ತು ಛೇದ, ಹೌದಲ್ವಾ? ಛೇದದಲ್ಲಿ ಏನಾಗಿರಬಾರ್ದು ಎಂತಂದ್ರೆ 0 ಇರಬಾರ್ದು, ಹೌದಲ್ವಾ? ಇಂತಹ ಸಂಖ್ಯೆಗಳನ್ನ ನಾವೇನ್ ಹೇಳ್ತಿದೀವಿ ಅಂತಂದ್ರೆ ಭಾಗಲಬ್ಧ ಸಂಖ್ಯೆಗಳಂದ್ರೆ ಏನ್ ಗೊತ್ತಲ್ವಾ? ನೋಡಿ, ಭಾಗಲಬ್ಧ ಸಂಖ್ಯೆಗಳನ್ನ ಇನ್ನೊಂದು ಪಟ್ಟ ಇದ್ದೀನಿ. ಭಾಗಲಬ್ಧ ಸಂಖ್ಯೆಗಳು ಪೂರ್ಣ ಸಂಖ್ಯೆಗಳ ಪೂರ್ಣಾಂಕಗಳಾಗಿರ್ತಾವು ಮತ್ತು ಮೇಲಾಗಿ P/Q ರೂಪದಲ್ಲಿರ್ತಾವು. ಇದಾದ ನಂತರ ಏನಾಗ್ತಿದೆ ಅಂತಂದ್ರೆ Q is not equal to 0 ಆಗಿರ್ತಾವು. Q is not equal to 0 ಆಗಿರಬಾರ್ದು. ಇಂತಹ ಸಂಖ್ಯೆಗಳನ್ನ ನಾವು ಎಂತಾರೆ ಭಾಗಲಬ್ಧ ಸಂಖ್ಯೆಗಳು ಅಂತಾರೆ. ಮತ್ತು ಅದನ್ನು ಭಾಗಾಕಾರ ಮಾಡಿದಂತ ಸಂದರ್ಭದಲ್ಲಿ ಏನಾಗಿರ್ತದೆ ಅಂತಂದ್ರೆ ಸಂಪೂರ್ಣ ಭಾಗವಾಗಿರ್ತತಿ, ಇಲ್ಲ ಅಂತಂದ್ರೆ ಆವರ್ತಕಗಳು ಏನಾಗಿರ್ತವೆ ಅಂತಂದ್ರೆ ಪುನರಾವರ್ತನೆಗೊಂಡಿರ್ತವೆ. ಉದಾಹರಣೆಗೆ ಅಂತಂದ್ರೆ ಈಗ 3/10 ಅಲ್ವಾ? ಇದು ಒಂದು ಭಾಗಲಬ್ಧ ಸಂಖ್ಯೆ, ಇದು ಒಂದು ಎಂತಂದ್ರೆ ಭಾಗಲಬ್ಧ ಸಂಖ್ಯೆ. ಹಾಗಾದ್ರೆ 3ಅನ್ನ ಭಾಗಾಕಾರ ಮಾಡ್ಬೇಕಂತಂದ್ರೆ 10ರಿಂದ ಭಾಗಾಕಾರ ಮಾಡ್ತದೆ, ಅಲ್ವಾ ಮಕ್ಕಳೇ? ಎಂತಂದ್ರೆ 10ರಿಂದ ಏನ್ ಮಾಡ್ತಿದೀವಿ? ಭಾಗಾಕಾರವನ್ನ ಮಾಡ್ತದೆ. 10ರಿಂದ ಭಾಗಾಕಾರ ಮಾಡ್ಬೇಕಾದಂತ ಸಂದರ್ಭದಲ್ಲಿ ಇಲ್ಲೇನಿದೆ? 3 ಇದೆ, ಇಲ್ಲೇನಿದೆ? 10 ಇದೆ. ಅಂದ್ರೆ ಈ ಸಂಖ್ಯೆ ಏನಾಗಿದೆ? ಇದಕ್ಕಂತೂ ಇದು ಚಿಕ್ಕದಾಗಿದೆ, ಅಲ್ವಾ? ಇದಕ್ಕಂತೂ ಇದೇನಾಗಿದೆ? ದೊಡ್ಡದಾಗಿದೆ. ಹಾಗಾಗಿ ಭಾಗಾಕಾರ ಕ್ರಿಯೆ ನೇರವಾಗಿ ಮಾಡಕ್ ಬರ್ತಲ್ಲ. ನೆಕ್ಸ್ಟ್ ಏನ್ ಮಾಡಬೇಕು? ಬಿಂದು ಕಟ್ಟಿದ್ವಿ, ಅವಾಗ ಎಷ್ಟಾಯ್ತು? 3 ಈಗ ಏನಾಯ್ತು ಅಂತಂದ್ರೆ 30. ಈಗ ಏನಾಯ್ತು ಅಂತಂದ್ರೆ 0 ಬಂತು. ಹಾಗಾದ್ರೆ ಈ ರೀತಿಯಾದಂತಹ ಸಂಪೂರ್ಣವಾಗಿ ಏನಾಗ್ತಿದೆ ಅಂತಂದ್ರೆ ಭಾಗವಾಗ್ತದೆ. ಇದಾದ ನಂತರ ಮುಂದುವರಿದ ಭಾಗ ಯಾವುದು ಅಂತಂದ್ರೆ ಸೊ ಈಗ 7/3 ಅಂತಂದ್ರೆ 7/3 ಇದೆ. ಇದು ಒಂದು ಭಾಗಲಬ್ಧ ಸಂಖ್ಯೆ. ಹಾಗಾದ್ರೆ 7/3 ಇದೆ, ಇದನ್ನ ಹೇಗೆ ಮಾಡ್ತಿದ್ದೇವೆ ಭಾಗಾಕಾರ ಅಂತಂದ್ರೆ ಸೊ 7 3 ಅಲ್ವಾ? ಮಾಡ್ತೀರಾ? 3 ಎಷ್ಟು? 6. ಇನ್ನೆಷ್ಟು ಇತ್ತು? 1. ಮತ್ತೆ ಮಾಡಿದ್ವಿ ಬಿಂದು ಕೊಟ್ಟಿವಿ, ಅವ ಎಷ್ಟಾಯ್ತು? 10 ಆಯ್ತು. ಅವ ಎಷ್ಟಾಯ್ತು? 10 ಆಯ್ತು. ಈಗ 9. ಇನ್ನೆಷ್ಟು ಉಳಿತು? 1. ಮತ್ತೆ ಮಾಡ್ತೀವಿ, ಹೌದಲ್ವಾ? ಈಗ ಏನಾಯ್ತು? ಮತ್ತೆ 3 1. ಇದು ಸಮೇತ ಅಂತ ನಾವು ಭಾಗಲಬ್ಧ ಸಂಖ್ಯೆ. ಯಾಕೆ ಅಂತಂದ್ರೆ ನೀವು ಹೇಳ್ಬೋದು ಏಸಲ್ಲಿ ಪೂರ್ತಿ ಭಾಗ ಹೋಗ್ಲಿ ಅಂತ, ಆದ್ರೆ ಬಿಂದುವಿನ ನಂತರ ಸಂಖ್ಯೆಗಳು ಏನಾಗಿದೆ ಅಂತಂದ್ರೆ ಆವರ್ತಕಗಳು ಪುನರಾವರ್ತನೆಗೊಳ್ತದವು. ಆವರ್ತಕಗಳಂತಾರ ಆವರ್ತಕ ಅಂತಾರ ಅದೇ ಎಂತಾನೆ ಆವರ್ತ ಅಂತಂದ್ರೆ ಮುಂದುವರಿತಾ ಇದಲ್ವಾ ಎಂತಾರೆ. ಇಲ್ಲಿ 3 ನೀವು ಎಲ್ಲಿ ತನಕ ಮಾಡ್ಕೊಂತ ಹೋದ್ರೆ ಸಮೇತ 2.3333 ಹೀಗೆ ಮುಂದುವರಿತಾ ಹೋಗ್ತದೆ ಅಲ್ವಾ? ಇಂತಹ ಸಂಖ್ಯೆಗಳನ್ನು ನಾವ್ ಏನ್ ಮಾಡ್ತಿದ್ದೇವೆ ಅಂತಂದ್ರೆ
ಭಾಗಲಬ್ಧ ಸಂಖ್ಯೆಗಳು ಅಂತ ಹೇಳ್ತಾರೆ. ಇದಾದ ನಂತರ ಮುಂದುವರೆದ ಭಾಗ ಏನಂತಂದ್ರೆ ಗಣಿತದಲ್ಲಿ ಕ್ರಿಯೆಗಳು ಬರ್ತವು ಎಂತ ನಿಯಮಗಳು ಎಂತಂದ್ರೆ ಪರಿವರ್ತನೀಯ. ನೀವೆಲ್ಲ ಏನಾದ್ರೂ ಪ್ರಾಥಮಿಕ ಶಾಲೆಯಲ್ಲಿ ಕಲ್ತಿದ್ದೀರಾ? ಏನಂತ ಪರಿವರ್ತನೀಯ ನಿಯಮ ಮತ್ತೆ ಸಹವರ್ತನೀಯ ನಿಯಮ, ಹೌದಲ್ವಾ? ಹಾಗಾದ್ರೆ ಪರಿವರ್ತನೀಯ ನಿಯಮದಲ್ಲಿ ಏನಾಗಿದೆ ಅಂತಂದ್ರೆ ಸೊ ಇಲ್ಲಿ ಪರಿವರ್ತನೀಯ ನಿಯಮದಲ್ಲಿ ಎರಡು ಎಂತಂದ್ರೆ ಕ್ರಿಯೆಗಳು ಬರ್ತದವು. ಒಂದು ಆದ್ರೆ ಇವೆರಡನೇ ಯಾಕೆ ಅನ್ವಯಿಸ್ತಿದವ ಅಂತಂದ್ರೆ ಇಲ್ಲಿ ನೋಡಿ ಸಂಕಲನ ಪರಿವರ್ತನೆಯ ನಿಯಮದಲ್ಲಿ a plus b is equal to b plus a. ನಾವೇನೈತಿದೆ ಅಂತಂದ್ರೆ ಸಂಕಲನ ಪರಿವರ್ತನೆಯ ನಿಯಮ, ಹೌದಲ್ವಾ? ಹಾಗಾದ್ರೆ ಈಗ ಸೊ ಎಂತರ LHS ಸೈಡ್ ಅಂಡ್ ಎಂತರ RHS ಸೈಡ್ ಅಂದ್ರೆ ಎಡಬದಿಯ ಭಾಗ ಮತ್ತು ಒಂದಕ್ಕೊಂದು ಏನಾಗಿದೆ ಸಮವಾಗಿದೆ. ಒಂದಕ್ಕೊಂದು ಏನಾಗಿದೆ ಅಲ್ಲಿ ಸಮವಾಗಿದೆ. ಹಾಗಾಗಿ ನಾವೇನ್ ಹೇಳ್ತಿದ್ವಿ ಅಂತ ಹೇಳಿದ್ರೆ ಪರಿವರ್ತನೀಯ ನಿಯಮ. ಯಾವ ಪರಿವರ್ತನೀಯ ನಿಯಮ? ಸಂಕಲನ ಪರಿವರ್ತನೆ ನಿಯಮಕ್ಕೆ ಇಲ್ಲಿ ನಾವು ಯಾವ್ದಾದ್ರು ಪೂರ್ಣ ಸಂಖ್ಯೆಗಳನ್ನು ಕೊಟ್ಟಾಗ ಏನಾಗಿರ್ಬೇಕು ಅಂತಂದ್ರೆ ಉತ್ತರ ಸರಿಯಾಗಿ ಬಂದಿರ್ಬೇಕು. ಉದಾಹರಣೆಗೆ ಇನ್ನೊಂದ್ರೆ -1/6 ಅಲ್ವಾ? ಎರಡು ಸಂಖ್ಯೆ ಬರೋದು -1/6 ಪ್ಲಸ್ ಎಂತಂದ್ರೆ 3/5, ಹೌದಲ್ವಾ? 3/5. ಅದೇ ರೀತಿ ಅಂದ್ರೆ ಇಲ್ಲಿ ಅಂತಂದ್ರೆ ಎ ಭಾಗದ ಅಂತ ಎ ಅಂದ್ರೆ ಬೆಲೆ ಏನ ಆದೇಶಿಸ್ತೇವೆ -1/6 ಅಲ್ವಾ? ಬಿ ಅಂದ್ರೆ ಏನ್ ಆದೇಶಿಸ್ತೇವೆ ಅಲ್ವಾ? ಎ ಅಂದ್ರೆ ಎಷ್ಟು -1/6, ಬಿ ಅಂದ್ರೆ ಎಷ್ಟು 3/5. ಸೊ ಅದೇ ರೀತಿ ಅಂತಂದ್ರೆ ಬಲಗಡೆ ಭಾಗಕ್ಕೂ ಅದೇ ಸಂಖ್ಯೆಗಳನ್ನ ಆದೇಶಿಸಬೇಕಾಗುತ್ತೆ ಅಲ್ವಾ? ಈಗ ಹಾಗಾದ್ರೆ ಇಲ್ಲೇನು 3/5 ಮೈನಸ್ ಎಷ್ಟು 1/6, ಹೌದಲ್ವಾ? ಈಗ ಏನ್ ಮಾಡ್ಬೇಕು? ಈಗ ನೀವು ಪ್ರಾಥಮಿಕ ಶಾಲೆಯಲ್ಲಿ ಇವನ್ನೆಲ್ಲ ಕಲ್ತಿದಿಲ್ವಾ? ಪೂರ್ಣಾಂಕಗಳನ್ನ ಸಂಕಲನ ಮಾಡುವುದು, ವ್ಯವಕಲನ ಮಾಡುವುದು, ಗುಣಾಕಾರ ಮಾಡೋದು ಎಲ್ಲ ಕಲ್ತಿದ್ರಲ್ವಾ? ಸರಿ, ಹಾಗಾದ್ರೆ ಇದನ್ನ ಗುಣಾಕಾರ ಮಾಡ್ಬೇಕಾದ್ರೆ ಹೇಗ್ ಮಾಡ್ಬೇಕು ನೋಡಿ. ಇಲ್ಲಿ ಎರಡು ಸಂಖ್ಯೆಗಳ ಅಂಶ ಮತ್ತೆ ಛೇದದಲ್ಲಿ ಇದೆ ಅಲ್ವಾ? ಅಂಶ ಏನಿದೆ -1 ಇದೆ, ಛೇದ ಏನಿದೆ ಇಲ್ಲಿ ಛೇದ ಏನಿದೆ ಮತ್ತೊಂದು ಪದ ಏನಿದೆ 3, ಇನ್ನೊಂದು ಪದ ಏನಿದೆ 5. ನೆಕ್ಸ್ಟ್ ಮೊದಲನೇ ಪದ ಏನಿದೆ 3 ಐತಿ, ನೆಕ್ಸ್ಟ್ ಅಂತಂದ್ರೆ 5 ಐತಿ, ಇನ್ನೆಷ್ಟಿದೆ -1 ಐತಿ, ಮತ್ತೆ ಎಷ್ಟಿದೆ 6. ಸೊ ಇಷ್ಟೆಲ್ಲ ಆದ ನಂತರ ಮಕ್ಕಳೇ ನೋಡಿ ನೀವು ಇವುಗಳನ್ನ ಏನ್ ಮಾಡಬೇಕು? ನೀವು ಲಸ ಮತ್ತು ಮಸ ಕಂಡುಹಿಡಿಯೋದನ್ನ ಎಂತಾರೆ ಪ್ರಾಥಮಿಕ ಶಾಲೆಯಲ್ಲಿ ಎಂತಾನೆ ಕಲ್ತಿರ್ಬೇಕು. ಎಂತಂದ್ರೆ ಲಸ ಕಂಡುಹಿಡಿಯೋದಂಗೆ, ಮಸ ಕಂಡುಹಿಡಿಯೋದಂಗೆ ಈಗ ಸಂಕ್ಷಿಪ್ತವಾಗಿ ನಿಮಗೆ ಹೇಳ್ಕೊಡ್ತಿದೆ. ಉದಾಹರಣೆಗೆ ಇಲ್ಲಿ ಏನಂತಂದ್ರೆ 6 ಮತ್ತು 12ರ ಮಸ ಕಂಡುಹಿಡಿಯೋದು ಹೇಗೆ ಅಂದ್ರಲ್ವಾ? 6 ಮತ್ತು 12ರ ಮಸ ಕಂಡುಹಿಡಿಯೋದು ಅಂದ್ರೆ 6 ಏನ್ ಮಾಡ್ಬೇಕು? ಅಪವರ್ತಿಸ್ಬೇಕು. ಯಾಕೆ ಅಪವರ್ತಿರ? 2 ಮತ್ತು ಅಂತಂದ್ರೆ 3 ಅವೆಂತರ ಅವಿಭಾಜ್ಯಗಳ ಸಂಖ್ಯೆಗಳು ಆಗ್ಬೇಕು, ಹೌದಲ್ವಾ? ಅಂದ್ರೆ ಒಂದು ಪಟ್ಟು ಅಪವರ್ತ ಮಾಡಿದ ನಂತರ ಅದು ಒಂದನ್ನು ಬಿಟ್ಟು ಬೇರೆ ಯಾವ ಸಂಖ್ಯೆ ಅಂತಾನೆ ಅಪವರ್ತನ ಆಗಬಾರ್ದು. ನೆಕ್ಸ್ಟ್ ಹಂಗ 12 ಇದೆ. ಸೊ ನೋಡಿ, ಸೊ 2 ಇಂಟು 2 ಇಂಟು 3 ಅಲ್ವಾ? ಇಲ್ಲಿ ಅಂತಂದ್ರೆ 2 × 4 4 ಅಂತಂದ್ರೆ ಅವಿಭಾಜ್ಯ ಸಂಖ್ಯೆಗಳು ಅಂತಾನೆ. ತನ್ನನ್ನು ಬಿಟ್ಟು ಬೇರೆ ಯಾವ ಸಂಖ್ಯೆ ಅಂದ್ರೆ ಅದೇನಾಗೋದಿಲ್ಲ, ಡಿವೈಡ್ ಆಗೋದಿಲ್ಲ. 1 ಮತ್ತು ತನ್ನನ್ನು ಬಿಟ್ಟು. ಸೊ ಈಗ ನೋಡಿ, ಹಾಗಾದ್ರೆ ಇಲ್ಲಿ ಏನ್ ಮಾಡ್ತೀವಿ? ಅಪವರ್ತಿಸಿದ ನಂತರ ಸಾಮಾನ್ಯ ಪದಗಳನ್ನ ಎಂತ ತೆಗೆದುಕೊಳ್ತೀವಿ ಅಲ್ವಾ? ಹಾಗಾದ್ರೆ ಈಗ ಅಂತಂದ್ರೆ ಇಲ್ಲಿ ಏನಿದೆ ಸಾಮಾನ್ಯ ಪದ? ಇಲ್ಲಿ 2 ಐತಿ, ಇಲ್ಲಿ 2 ಇದೆ ಅಲ್ವಾ? ನೆಕ್ಸ್ಟ್ ಇಲ್ಲಿ 2 ಐತಿ, ಅದು ಇಲ್ಲಿ ಇಲ್ಲ. ಇಲ್ಲಿ 3 ಇದೆ, ಇಲ್ಲಿ 3 ಇದೆ. ಎಷ್ಟಾಯ್ತು? ಇಲ್ಲಿ 3 ಆಯ್ತು. ಹಾಗಾದ್ರೆ ಎಂತಂದ್ರೆ 6 ಮತ್ತು 12ರ ಮಸ ಎಷ್ಟಾಯ್ತು? 6 ಮತ್ತು 12ರ ಮಸ ಎಷ್ಟಾಯ್ತು? 6. ಯಾಕಂತಂದ್ರೆ ಇದು ಸಾಮಾನ್ಯ ಪದ ಇದೆ ಅಲ್ವಾ? ಇಲ್ಲಿ ಅಂತಂದ್ರೆ 2 ಐತಿ ಮತ್ತು ಇಲ್ಲಿ ಅಂತಂದ್ರೆ 3 ಐತಿ. ಅದೇ ರೀತಿ ಅಂತಂದ್ರೆ ಲಸ ಕಂಡುಹಿಡಿದ್ರೆ ನಿಮಗೆ ಗೊತ್ತಿದೆ ಅಲ್ವಾ ಮಕ್ಕಳೇ? ಅಂತಂದ್ರೆ ಇಲ್ಲಿ ನೋಡಿ, ಈಗ 6 ಮತ್ತು 5
ಇಲ್ಲಿ 6 ಮತ್ತು 5ರ ದಸ ಎಷ್ಟಾಗತ್ತೆ ಅಂತಂದ್ರೆ 30 ಆಗ್ತೈತಿ. ಹೌದಲ್ವಾ? 6 ಮತ್ತು 5ರ ದಸ ಎಷ್ಟಾಗತ್ತೆ? 30 ಆಗ್ತೈತಿ. ಸೊ 6 ಎಷ್ಟ 30? 6 ಎಷ್ಟೇ 30? 6 ಎಷ್ಟೇ 30? 5 ಎಷ್ಟೇ 30? 5 ಸರಿನಾ? ಹಾಗಾದ್ರೆ -1 ಇಂಟು 5 ಏನಾಗತ್ತೆ? -5 ಪ್ಲಸ್ 6 3 ಎಷ್ಟು? 12. 6 12. ಗಮನವಿರಬೇಕು ಏನನ್ನ ಕೇಳ್ತಿದ್ದೇನೆ ಅಂತ ಹೇಳಿ. ಹೌದಾ? 6 3 ಎಷ್ಟು? 18. ಈಗ ನೆಕ್ಸ್ಟ್ ಅದೇ ರೀತಿ ಇಲ್ಲಿ ಏನಾಯ್ತು? 30 ಆಯ್ತು. ಇಲ್ಲಿ ಪ್ಲಸ್ ಹೌದಲ್ವಾ? ಈಗ ನೋಡಿ. ಸೊ 5 6 ಎಷ್ಟು? 30. ಸೊ 6 5 ಎಷ್ಟು? 30. ಸರಿನಾ? ಈಗ ಇಲ್ಲಿ ಏನಾಗಿದೆ? ಸೊ 6 3 ಎಷ್ಟು? 18. ಸೊ ಎಂತಾರೆ ಮೈನಸ್ ಎಷ್ಟು? 5. ಸರಿನಾ? ಈಗ ನೋಡಿ ಮೈನಸ್ ಇದೇನಿದೆ? ಯಾವ ಸಂಖ್ಯೆ ಮುಂದುಗಡೆ ಚಿಹ್ನೆ ಇದೆ? ಮೈನಸ್ ಇದೆ. ಮೈನಸ್ ಅಂದ್ರೆ ಚಿಕ್ಕ ಸಂಖ್ಯೆ ಮುಂದೆ ಚಿಹ್ನೆ ಇದೆ. ದೊಡ್ಡ ಸಂಖ್ಯೆ ಮುಂದೆ ಏನಿದೆ ಅಂತಾರೆ ಪ್ಲಸ್. ಹಾಗಾಗಿ 5ರಲ್ಲಿ 18 ಹೋದ್ರೆ ಎಷ್ಟು? 13. ಯಾವ 13? ನೋಡ್ಬೇಕಾದ ಚಿಹ್ನೆ ದೊಡ್ಡ ಸಂಖ್ಯೆಯ ಮುಂದೆ ಯಾವ ಚಿಹ್ನೆ ಇದೆ ನೋಡು, ಆ ಚಿಹ್ನೆ ಇಡಬೇಕು. ಹೌದಲ್ವಾ? ಸೊ ಈಗ ಎಷ್ಟಾಯ್ತು? 30. ಸರಿನಾ? ನೆಕ್ಸ್ಟ್ ಅದೇ ರೀತಿ ಇಲ್ಲೇನಿದೆ? ದೊಡ್ಡ ಸಂಖ್ಯೆ ಮುಂದೆ ಚಿಹ್ನೆ ಏನಿದೆ? ಏನಿಲ್ಲ ಅಂದ್ರೂ ಪ್ಲಸ್ ಇರ್ತದೆ. ಹೌದಲ್ವಾ? ಏನಿಲ್ಲ ಅಂದ್ರೆ ಏನಿರ್ತದೆ? ಆಗ 18 ಆಗ 5 ಹೋದ್ರೆ ಎಷ್ಟು? 18 5 ಹೋದ್ರೆ ಎಷ್ಟು? 30. ಹಾಗಾದ್ರೆ ಮಕ್ಕಳೇ ನೋಡಿ ಇಲ್ಲಿ ಎಂತಂದ್ರೆ ಇಲ್ಲಿ ಏನಿದೆ? LHS ಕೊಟ್ಟು ಇಲ್ಲಿ ಎಡಗಡೆ ಸೈಡ್ ಏನಿದೆಯಲ್ಲ ಅದೇನಿದೆ ಅಂತಂದ್ರೆ ಎಂತಂದ್ರೆ RHS ಸೈಡು ಇದೆ. ಹೌದಲ್ವಾ? ಈ ರೀತಿ ಏನಂತಂದ್ರೆ ಪರಿವರ್ತನೆಯ ಸಂಕಲನ ಪರಿವರ್ತನೆ ನಿಯಮದಲ್ಲಿ ಈ ಅಂಶಗಳನ್ನ ನಾವು ಕಂಡುಕೊಂಡಿದ್ದೇವೆ. ಅದೇ ರೀತಿ ವ್ಯವಕಲನದಲ್ಲಿ ಈ ಕ್ರಿಯೆ ಆಗೋದಿಲ್ಲ. ಈ ಕ್ರಿಯೆ ಯಾವತ್ತು ಸಂಕಲನ ಮತ್ತು ವ್ಯವಕಲನದಲ್ಲಿ ಮಾತ್ರ ಏನಾಗುತ್ತೆ? ಸಂಕಲನ ಮತ್ತು ಗುಣಾಕಾರದಲ್ಲಿ ಈ ಕ್ರಿಯೆ ಏನಾಗುತ್ತೆ? ಅನ್ವಯವಾಗುತ್ತದೆ. ಅರ್ಥ ಆಯ್ತಾ ಮಕ್ಕಳೇ? ನೀವು ಇಲ್ಲಿ ಲೆಕ್ಕ ಮಾಡ್ತೀರಾ? ಇದೇ ರೀತಿ ಮಾಡ್ತೀರಲ್ವಾ? ಬರ್ಕೊಳ್ಳಿ ಮಾಡಿ. ನೀವೆಲ್ಲ ಬೇಗ ಲೆಕ್ಕ ಮಾಡಿ. ಯಾರು ಮಾಡ್ತೀರಾ? -2 ಡಿವೈಡೆಡ್ ಬೈ 3 -2 ಡಿವೈಡೆಡ್ ಬೈ 3 ಪ್ಲಸ್ -2 ಡಿವೈಡೆಡ್ ಬೈ 3 ಪ್ಲಸ್ 5 ಡಿವೈಡೆಡ್ ಬೈ 7 ಪ್ಲಸ್ ಎಷ್ಟು? 5 ಡಿವೈಡೆಡ್ ಬೈ 7. ಸೊ ಎಂತಂದ್ರೆ 5 ಡಿವೈಡೆಡ್ ಬೈ 7 ಪ್ಲಸ್ ಮೈನಸ್ 2 ಡಿವೈಡೆಡ್ ಬೈ 3. ಯಾರು ಮಾಡ್ತೀರಿ ಲೆಕ್ಕನ? ಯಾರು ಮಾಡ್ತೀರಿ ಬೋರ್ಡ್ ಮೇಲೆ? ಬರಮ್ಮ ನೋಡೋಣ. ಫಾಸ್ಟ್ ಮಾಡಿ. 3 ಮತ್ತು 7ರ ಎಂತ ದಸ 21. 3 ಮತ್ತು 7ರ ದಸ 21. ಇಲ್ಲ ನೋಡಿ, ಇದನ್ನ ಇನ್ನೊಂದು ಪಟ್ಟು ಸ್ಪಷ್ಟವಾಗಿ ಹೇಳ್ಕೊಟ್ಟಿದ್ದೇನೆ. 3 ಮತ್ತು 7ರ ಲಸ ಎಷ್ಟು? 21. ಸರಿನಾ? 3 ಮತ್ತು 7ರ ಲಸ ಎಷ್ಟು? 21. ಯಾರು ಮಾಡ್ತಾರೆ ಮುಂದುವರೆದ ಲೆಕ್ಕನ? ನೀವು ಮಾಡ್ತೀಯಾ? ವೆರಿ ಗುಡ್. ಮುಂದುವರೆದು ಮಾಡ್ತೀಯಾ? ವೆರಿ ಗುಡ್. ನೋಡೋಣ ಮಾಡಿ ನಂತರ ನೀವು ಮಾಡೋಣ. ಮಾಡಿದ ಓಕೆ ಕೊಡು ನೋಡಿ. ತೋರಿಸ್ತಾನೆ.
ಡಿವೈಡೆಡ್ ಬೈ 1 ಡಿವೈಡೆಡ್ ಬೈ 21. ವೆರಿ ಗುಡ್. ವೆರಿ ಗುಡ್. ಚಪ್ಪಾಳೆ ಹೊಡೆಯೋನಿಗೆ. ಇಲ್ಲಿ ಏನ್ ಮಾಡ್ದ? ಮೊದಲು ಏನ್ ಮಾಡ್ದ ಹೇಳಿ ಅವನು? ಎಂತಂದ್ರೆ ಲಸನ ತೆಗೆದುಕೊಂಡು ಮೊದಲು ಏನ್ ಮಾಡಿದ್ರು ನಾವು? ಲಸ ಎಷ್ಟು ಬಂತು ಇಲ್ಲಿ? 21. ಸರಿ, ಹಾಗಾದ್ರೆ ಈ ಕಡೆ ಸಮೇತ ಏನಾಯ್ತು? 21. ನೆಕ್ಸ್ಟ್ ಏನ್ ಮಾಡ್ದ? ಸೊ ಎಂತಂದ್ರೆ ಎಷ್ಟು ಅಂತಂದ್ರೆ ಇಲ್ಲಿ 21 ಆಗ್ಬೇಕಂತಾನ 3 ಎಷ್ಟು 21 ಎಷ್ಟು 3 20 ಎಷ್ಟು ಅಂತಂದ್ರೆ 21 ಎಂತಂದ್ರೆ -7 14 ಪ್ಲಸ್ ಎಷ್ಟು ಅಂದ್ರೆ 15 21. ಸೊ 15 - 14 21. ಹೀಗೆ ಮಾಡ್ದ 1 ಡಿವೈಡೆಡ್ ಬೈ 21. ಸೊ ನೆಕ್ಸ್ಟ್ ಏನ್ ಮಾಡ್ದ? ಸೊ 1 ಡಿವೈಡೆಡ್ ಬೈ 21 ಮುಗಿತಾ? ಇಷ್ಟೆಲ್ಲ ಆದ ನಂತರ ಈಗ ಇದ್ರ ಬಗ್ಗೆ ಎಲ್ಲ ಗೊತ್ತಾಯ್ತಲ್ಲ ನಮ್ಗೆ. ನೆಕ್ಸ್ಟ್ ಇದು ಮುಗಿದ ನಂತರ ಮುಂದಿನ ಒಂದು ಸಂಖ್ಯೆ ಅಂತಂದ್ರೆ ನೀವೇ ಮನೆಯಲ್ಲಿ ವರ್ಕ್ ಮಾಡ್ಕೊಂಡು ಬರ್ಕೊಳ್ಳಿ ಹೇಳ್ತಿದ್ದೇನೆ. ನೀವೇ ಯಾರಾದ್ರೂ ಒಂದು ಇನ್ನೊಂದು ಲೆಕ್ಕ ಮಾಡ್ತೀರಾ? ನೀವೇ ಒಬ್ಬನಕ್ಕೆ ಅಂತ ಯಾರು ಮಾಡ್ತೀರಾ? ನೀವೇನು ನೀವು ಮಾಡ್ತೀರಾ? ಯಾರು ಮಾಡ್ತೀರಾ? ಬೇಗ ಫಾಸ್ಟ್ ಆಗಿ ನೀನೇ ಹಾಕಿ ಅಲ್ಲಿ ಮಾಡಿ ಲೆಕ್ಕ. ನೀನೇ ಹಾಕಿಬೇಕು ಭಿನ್ನ ರಾಶಿ ಅಂತ. ಮೈನಸ್ 2 ಡಿವೈಡೆಡ್ ಬೈ 4 ಪ್ಲಸ್ 3 ಡಿವೈಡೆಡ್ ಬೈ 8. ನಾಲ್ಕು ಮತ್ತು 8ರ ಲಸ 4 ಮತ್ತು 8ರ ಲಸ ಎಷ್ಟಂತೇಳಿ? ಎಂತಾರೆ 4 ಮತ್ತು 8ರ ಲಸ ಎಷ್ಟಾಗ್ತತಿ? 8. ವೆರಿ ಗುಡ್. ದೊಡ್ಡ ಸಂಖ್ಯೆ ಮುಂದೆ ಚಿಹ್ನೆ ಯಾವುದಿದೆ ನೋಡ್ಬೇಕು. ದೊಡ್ಡ ಸಂಖ್ಯೆ ಮುಂದೆ ಚಿಹ್ನೆ ಯಾವುದಿದೆ ಅದೇ ಚಿಹ್ನೆಯನ್ನ ಇಡಬೇಕಾಗ್ತದೆ. -1 ಡಿವೈಡೆಡ್ ಬೈ 8 ಬಂತು 8 ಬಂತು. -1 ಡಿವೈಡೆಡ್ ಬೈ 8 ಸರಿನಾ? ನೋಡಷ್ಟು ಬಂದಿದೆ ನಾವು ಉತ್ತರ. -1 ಡಿವೈಡೆಡ್ ಬೈ 8. ವೆರಿ ಗುಡ್. ಚಪ್ಪಾಳೆ ಹೊಡೆಯೋನಿಗೆ. ನಾಳೆ ದಿನ ಬರುವಾಗ ಏನ್ ಮಾಡ್ಕೋಬೇಕು ಅಂತಂದ್ರೆ ಇದ್ರ ಮೇಲೆ ಇನ್ನೂ ಒಂದ್ ಅಂತಂದ್ರೆ ಅಭ್ಯಾಸದಲ್ಲಿ ಇರ್ತಕ್ಕಂತಹ ಲೆಕ್ಕಗಳು ಎಂತಂದ್ರೆ ನಾವುಗಳು ಎಂತಂದ್ರೆ ಮಾಡ್ಕೊಂಡ್ಬರ್ಬೇಕು. ಇದು ಮುಂದುವರೆದ ಭಾಗ. ನಾಳೆ ದಿನ ಏನ್ ಮಾಡ್ತಿದೆ ಅಂತಂದ್ರೆ ಗುಣಾಕಾರದ ಪರಿವರ್ತನೆಯ ನಿಯಮ ಮಾಡ್ತಿದ್ದೇನೆ. ಏನ್ ಮಾಡ್ತಿದ್ದೇನೆ? ಗುಣಾಕಾರದ ಹಿಂದಿನ ದಿನ ಏನ್ ಮಾಡಿದೀವಿ ಅಂತಂದ್ರೆ ನಾವು ಭಾಗಲಬ್ಧ ಸಂಖ್ಯೆಗಂತ ಮೊದಲೇ ಸ್ವಾಭಾವಿಕ ಸಂಖ್ಯೆ ಅಂದ್ರೇನು, ಪೂರ್ಣ ಸಂಖ್ಯೆ ಅಂದ್ರೇನು, ಮತ್ತೆ ಅಂತ ಹೇಳಿದ್ರೆ ಪೂರ್ಣಾಂಕಗಳಂದ್ರೇನು, ಭಾಗಲಬ್ಧ ಸಂಖ್ಯೆ ಇವುಗಳ ಬಗ್ಗೆ ಏನ್ ಮಾಡಿ ನಾವು ತಿಳ್ಕೊಂಡಿದ್ವಿ. ಇದಾದ ನಂತರ ಭಿನ್ನ ರಾಶಿಗಳ ಬಗ್ಗೆನೂ ನಾವೇನ್ ಮಾಡಿದ್ವಿ ಅಂತಂದ್ರೆ ನೋಡಿ ಭಿನ್ನ ರಾಶಿಗಳ ಬಗ್ಗೆನೂ ಎಂತಂದ್ರೆ ತಿಳ್ಕೊಂಡಿದ್ವಿ. ಈ ಭಿನ್ನ ರಾಶಿ ಏನಿ ಸಮೇತ ನಿಮಗೆ ಸಮ ಭಿನ್ನ ರಾಶಿ, ವಿಷಮ ಭಿನ್ನ ರಾಶಿ ಹಿಂದಿನ ವಿಷಯಗಳನ್ನ ಏನ್ ಮಾಡಿದ್ವಿ ನಾವಿಲ್ಲಿ ಎಂತಾನೆ ತಿಳ್ಕೊಂಡ್ವಿ. ಇದಾದ ನಂತರ ಮುಂದುವರೆದ ಭಾಗದಲ್ಲಿ ಏನ್ ಮಾಡ್ತಿದ್ವಿ ಅಂತಂದ್ರೆ ಗಣಿತದ ಎಂತಾನೆ ನಿಯಮಗಳಾದಂತಹ ಭಾಗಲಬ್ಧ ಸಂಖ್ಯೆಗಳಲ್ಲಿ ಎಂತಾರೆ ಸಂಕಂದ ಪರಿವರ್ತನೆ ನಿಯಮ, ಮತ್ತೆ ಅಂತಂದ್ರೆ ನಾಳೆ ದಿನ ಏನ್ ಮಾಡೋದು ಅಂತಂದ್ರೆ ಗುಣಾಕಾರದ ಪರಿವರ್ತನೆಯ ನಿಯಮ. ಈ ಸಂಕಂದ ಪರಿವರ್ತನೆಯ ನಿಯಮ ಹೇಗಿದೆಯಲ್ಲ ಅದೇ ರೀತಿ ಅಂತಂದ್ರೆ ಗುಣಾಕಾರದ ಪರಿವರ್ತನೆ ಅಂತಂದ್ರೆ ನಿಯಮ ಇದ್ದಿರ್ತದೆ. ಅದು ಗುಣಾಕಾರದ ಪರಿವರ್ತನೆ ನಿಯಮ ಅಂದ್ರೆ ಏನು? ಸೊ ಗುಣಾಕಾರದ ಪರಿವರ್ತನೆ ನಿಯಮದಲ್ಲಿ a ಇಂಟು ಬಿ ಸೊ ಈಕ್ವಲ್ಸ್ ಅಂತಂದ್ರೆ b ಇಂಟು a. ಇದು ಅಂತಂದ್ರೆ ಗುಣಾಕಾರದ ಪರಿವರ್ತನೆಯ ನಿಯಮ ಇರುತ್ತೆ.
ನೋಡಿ ಮಕ್ಕಳೇ, ನಾಳೆ ದಿನ ಏನ್ ಮಾಡೋದು? ನಾಳೆ ದಿನ ಏನಿದೆ? ಎರಡು ಪೂರ್ಣಗಳ ಸಂಖ್ಯೆಗಳನ್ನು ತೆಗೆದುಕೊಳ್ತೇವೆ. ಆ ಎರಡು ಪೂರ್ಣಾಂಕಗಳ ಸಂಖ್ಯೆಗಳನ್ನು ತೆಗೆದುಕೊಂಡಂತ ಸಂದರ್ಭದಲ್ಲಿ ಅವುಗಳ ಗುಣಾಕಾರ ಮಾಡ್ತೇವೆ. ಇಲ್ಲಿ ಅಂತ ಉತ್ತರ ಬಂದಿರ್ತದೋ ಅದೇ ಉತ್ತರ ಆ ಕಡೆನೂ ಬಂದಿರ್ತದೆ. ಸೊ ಇಲ್ಲಿಗೆ ಅಂತಾರೆ ಇಂದಿನ ದಿನ ಎಂತಾರೆ ಈ ಭಾಗಲಬ್ಧ ಸಂಖ್ಯೆಯಲ್ಲಿರ್ತಕ್ಕಂತಹ ಪರಿವರ್ತನೆ ನಿಯಮ ಪಾಠನ ಏನ್ ಮಾಡ್ತೀವಿ ಇಂದು ಮುಕ್ತಾಯಗೊಳಿಸ್ತೀವಿ. ನಾಳೆ ದಿನ ಏನ್ ಮಾಡೋದು ಅಂತಂದ್ರೆ ಈ ಗುಣಾಕಾರದ ಪರಿವರ್ತನೆ ನಿಯಮ ಬಗ್ಗೆ ತಿಳ್ಕೊಳ್ಳಿ ಅಲ್ವಾ.